ನಿನಗೆ ಕೃಷ್ಣನಿಗಿಂತಲೂ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನ ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ನಿನಗೀಗ ಒದಗಿರುವುದು. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ಊಹಿಸುವಂತಿದ್ದರೆ ಅದನ್ನು ನಿರಾಕರಿಸಬೇಕಾಗುತ್ತಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು. ಆದರೆ ಆ ಅರ್ಜುನನು ನಿನ್ನನ್ನ ಸಂಕಟದಿಂದ ಪಾರು ಮಾಡಿದನು. ಕೃಷ್ಣನು ನೀನು ಹೇಳಿದಂತ ವಂಚಕನಿರಬಹುದು, ಆದರೆ ಅವನ ಮೇಲೆ ದ್ವೇಷದಿಂದ ಪಾಂಡವರನ್ನು ಹಿಂಸಿಸಬೇಕಾಗುವುದು. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ದುರ್ಯೋಧನ. ಅವರೆಲ್ಲರೂ ಶ್ರೀಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಅವರ ಹಕ್ಕು ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವುದೆಂದರೇನು? ಕುರುಭೂಮಿಯು ಕ್ಷತ್ರಿಯ ವೀರರಿಂದ ಅನುಭುಕ್ತಳಾದ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಗಿಯಲ್ಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಶಳಿಸಿ ರಾಜ್ಯಲಕ್ಷ್ಮಿಯ ಕೈ ಹಿಡಿಯಲಿ. ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿ ಸೌಬಲ ರಾಜ. ಯುದ್ಧದ ಹೊರತು ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ, ಸಂಧಿಯ ನೆವದಿಂದ ಭಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಶ್ರೀಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಬೇಕು. ಆ ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದು. ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆ. ನಿನ್ನ ಸಲಹೆ ಹೊರತು ನಾನು ಏನನ್ನೂ ಮಾಡಲಾಗುವುದಿಲ್ಲ. ನಾವು ಯಾವಾಗಲೂ ಇಂಥ ಹೀಗೆ ನಾಟಕಗಳನ್ನ ನಡೆಸ್ತೀವಿ ಅಂತೇಳಿ ನಿಮ್ಮ ನಟರಾಜ ನಾಟ್ಯ ಸಂಘ ಅಂತೇಳಿ ಮಾಡಿದ್ರು. ಅದರ ಕಲಾವಿದರು ಅನೇಕರಿದ್ದಾರೆ. ಇನ್ನೊಂದ್ಸರಿ ಮಾಡ್ಬೇಕಲ್ಲ, ಇಲ್ಲಿ ನಾಟಕದ ಕಂಪನಿ ಆಗ್ಬೇಕು ಅಂತೇಳಿ ಅಂತಾರೆ. ಅದು ಏನೋ ಕಥೋ ಆ ನಟರಾಜನ ಒಂದು ಕೃಪೆಯಿಂದ ಆ ಗುರುಭವನ ಅದೇನೋ ಒಂದು ಸಾಹಿತ್ಯ ಭವನ ಅಂತೇಳಿ ಚಂದ್ರೇಶ ಸ್ವಾಮಿ ಅವರ ಹೆಸರಿಲ್ಲ. ಆದರೆ ನಾವು ಪ್ರತಿ ವರ್ಷ ನಾಟಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡೋಣ ಅಂತೇಳಿ ಮತ್ತೊಮ್ಮೆ ಅವರಿಗೆ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ತಿಳಿಸ್ಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ರಾಜಾದಿರಾಜ ರವಿಗುಣ ತೇಜ ಜಲದಂತ ನಂದ ಗುರು ಸಾರ್ವಭೌಮ ಮಹಾರಾಜ್ ಬಹುಬರ ಪ್ರಿಯೋದಯ ಮಹಾರಾಜ್ ಬಹುಬರ ಶ್ರೀಮದಕಂಡ ಮಂಡಲ ಭೂಮಂಡಲಾಧೀಶ ಪ್ರಕಾಂಡ ಪ್ರಣಮಿತ ಪಾದಾರವಿಂದ ಗೋವಿಂದ ಶಂಕರತೃಣವತ್ತಾದಿ ಅಕ್ಷೋಹೀತ್ಯಕ್ಷ ಪ್ರಬಲ ಪ್ರತಾಪದ ಭೂರಿ ಪ್ರಭಾವ ಯದುಕುಲ ಪಾರಾವಾಕರಾಕಾಶಾಕರ ದುಷ್ಟ ಪ್ರಾಣ ಧರ್ಮೀಕರ ಪೂರ್ಣ ಸ್ವರೂಪ ಪೂರ್ಣಾನಂದ ವಾಸುದೇವ ಮಹಾರಾಜ್ ಬಹುಪರ ವಾಸುದೇವ ಬಹುಪರ ವಾಸುದೇವ ಬಹುಪರ. ಪಾಂಡವ ಪಕ್ಷ ಕೃಷ್ಣನ ಬರ್ತಿರೋನು ಯಾರು ಎದ್ದವನಿಗೆ ನಮಸ್ಕರಿಸಬೇಡಿ. ಕರುಣದಾತೆ
ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಗೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ಕಾರ್ಯವ್ಯವಸ್ಥೆಯನ್ನು ಈಗ ನಿರ್ವಹಿಸಿಕೊಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳು ನಿಮ್ಮ ಅನುಗ್ರಹಿಸಿ ಗಮನಿಸಬೇಕಾಗಿಬಿಡುತ್ತೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತಿಳಿಸಿ ತೀರ್ಪು ಕೊಡಬೇಕಾಗಿದೆ. ಒಂದು ವೇಳೆ ಆ ರೀತಿ ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣವಾಗಬಹುದು. ಈಗ ನಿಮ್ಮ ಮುಂದಿನ ಪ್ರಶ್ನೆಯು ಸಮಗ್ರ ಭಾರತ ಕ್ಷತ್ರಿಯ ಅಸ್ತ್ರಗಳನ್ನು ನಿರ್ಧರಿಸಬಹುದು. ತಿಳಿಯಿರಿ, ಪವಿತ್ರವಾದ ಈ ಭಾರತ ಭೂಮಿಯಲ್ಲಿ ಶಾಂತಿ ಅಮೃತಧಾರಿಯಿಂದ ಹಿರಿಯವರು ಇಲ್ಲವೇ ಭಯಂಕರವಾದ ರಕ್ತಧಾರಿಯಿಂದ ಆ ಮಾತೃ ಮೂರ್ತಿಯನ್ನು ತೊಯ್ಯಿರಿ. ಈ ಎರಡರಲ್ಲಿ ಒಂದು ಪ್ರಶ್ನೆ ಈ ದಿನ ಇಲ್ಲಿ ನಿರ್ಣಯವಾಗಬೇಕಾಗಿದೆ. ಮಿತ್ರರೇ, ಈ ಪೀಠಿಗೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯವಿರುತ್ತದೆ. ಕಪಟ ಯುದ್ಧದಲ್ಲಿ ಪರಾಜಿತರ ಮೇಲೆ ಧರ್ಮನಿಷ್ಠರು ಸತ್ಯವಂತರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯನ್ನು ವನವಾಸ ಅಜ್ಞಾತವಾಸವನ್ನು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವು ಉಳಿದಿದೆ. ಪಾಂಡವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆಯಬೇಕು. ಇಂದಿನ ವೈರವನ್ನು ಬರೆದು ಮುಂದಿನ ರಾಷ್ಟ್ರ ಕಲ್ಯಾಣಕ್ಕಾಗಿ ಹಿಂದೆ ನೀವು ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನವನ್ನು ಕೇಳಿದರ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿಸಿದ ದೀರ್ಘ ವೈರವನ್ನು ಬರೆಯಲು ಪಾಂಡವರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟದ ಯುದ್ಧ ಇವೆಲ್ಲವುಕ್ಕಿಂತಲೂ ತುಗಿಲಾಗಿ ದ್ರೌಪದಿಯ ಮಾನವನ ಈ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ನ್ಯಾಯವಾಗಿ ಸಲ್ಲಬೇಕೆಂದು ತಮ್ಮ ರಾಜ್ಯಕ್ಕಾಗಿ ನಿಮ್ಮನ್ನು ಆಚರಿಸುತ್ತಿರುವಾಗ ಈ ಸುಸಭೆಯನ್ನು ವ್ಯರ್ಥ ಮಾಡದೆ ಶಾಂತಿ ಸಮಾಧಾನಕ್ಕೆ ಸಿದ್ಧರಾಗಿದೆ. ಧೃತರಾಷ್ಟ್ರ ರಾಜೇಂದ್ರ, ಇದುವರೆಗೂ ನೀನು ನಿನ್ನ ಮಕ್ಕಳನ್ನು ಸ್ವೇಚ್ಛಾಚಾರಿಯಾಗಿ ಬಿಟ್ಟಿದ್ದಂತೆ ಮುಂದೆಯೂ ಬಿಡುವೆಯಾದರೆ ಅಪಾರ ದುಃಖಕ್ಕೀಡಾಗ ಗಂಡಿಯರು ಕಾರ್ಯವಾಗಿ ಅವಕಾಶ ಕೊಡಬೇಕು. ಕೌರವರಿಂದ ಪಾಂಡವರು ನಿಮಗೆ ಮಕ್ಕಳಲ್ಲವೇ? ಪಾಂಡವರಾದ ಮೃತರಾದ ಬಳಿಕ ಪಾಂಡವರು ತಮ್ಮ ಬಾಲ್ಯವನ್ನು ನಿಮ್ಮ ತೊಡೆಯ ಮೇಲೆ ಕಳೆದರಲ್ಲವೇ? ಆ ಪಾಂಡವರಿಗೆ ಆಶ್ರಯವನ್ನು ನಾನು ಪ್ರಾರ್ಥಿಸುತ್ತೇನೆ. ಸರ್ವೋತ್ತಮ ಜನರಿಗೆ ಇದಕ್ಕಿಂತಲೂ ಹೆಚ್ಚಿಗೆ ಹೇಳುವ ಅವಶ್ಯಕವಿಲ್ಲ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರ, ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣನು ನಿಮ್ಮ ಮುಂದೆ ನಿರೂಪಿಸಿದ ಈ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ನೀವು ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸಮಯವನ್ನು ನಾವು ವ್ಯಕ್ತಗೊಳಿಸುವುದರಿಂದ ಮುಂದೆ ಅಮೃತವೂ ವಿಷವಾಗುತ್ತದೆ. ಕುಮಾರ, ದುರ್ಯೋಧನ, ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧವೇಕೆ? ದುರಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದಿರುವುದು ಮೇಲು. ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮನ ಉದ್ದೇಶವು ನನ್ನ ಆದೇಶವು ಇನ್ನಾದರೂ ನೀನು ಈ ಯುದ್ಧದ ಚಿಂತೆಯನ್ನು ಬಿಟ್ಟು ನಿನ್ನ ಈ ಯುದ್ಧ ಜನಕರಿಗೆ ಸಂತೋಷವನ್ನು ಒಂದು ಬಾಂಧವರ ರಕ್ತಪಾತದಿಂದ ಭರತ ಭೂಮಿಯನ್ನು ಅರಾಜಕವನ್ನಾಗಿ ಮಾಡಬೇಡ. ಚೆನ್ನಾಗಿ ವಿಚಾರ ಮಾಡಿ ದುರ್ಯೋಧನೆಗೆ ಕೊಡಬೇಡ. ಪಾಂಡವರು ನಿನ್ನ ಸೋದರರಲ್ಲವೇ? ವಿದುರ, ದಾಸಿ ಪುತ್ರರಾದ ನಿನಗೆ ಕ್ಷಾತ್ರ ವೀರೋಚಿತ ಧರ್ಮವು ತಿಳಿಯಿಲ್ಲ. ಕೃಷ್ಣನ ರಾಜರಾಜರಾದವನ ಆತಿಥ್ಯವನ್ನು ಧಿಕ್ಕರಿಸಿ ನಿನ್ನೆ ಬಂದೆನೆಂಬ ಘನತೆಯಿಂದ ನನಗೆ ಉಪದೇಶಿಸುವ ಸಾಹಸವನ್ನು ಮಾಡಿದೆಯಾ? ನಾನು ಈ ಗೋಪಾಲನ ಆಧರಿಸಿ ಬರಮಾಡಿಕೊಳ್ಳಲು ಯತ್ನಿಸಿದ್ದು ಇವನ ಖರೀದಿಗಲ್ಲ, ಇವನ ವ್ಯಕ್ತಿತ್ವ ಹಿರಿಮಗೂ ಅಲ್ಲ. ನನ್ನ ಸೋದರ ಮಾವನಾದ ವಸುದೇವ ಮದನೆಂಬ ಆಧಾರದಿಂದ
ಕೃಷ್ಣನು ನಿನ್ನನ್ನು ಬಂದಿದ್ದಂತೆ ಘನಿತೆಂದು ಭಾವಿಸಿದ. ಆಗಲಿ ಇದರ ನಿನ್ನ ಅರಣ್ಯ ರೋಧನವೂ ನಡೆಯಲಿ. ಯೋಧನ ಹೌದು, ನನ್ನ ರೋಧನವು ಅರಣ್ಯ ರೋಧನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ಹಿರಿಯರು ಹೇಳಿದ್ದಾರೆ. ಏನು ಮಾಡಬೇಕು? ಕೆಡುವವರನ್ನು ಕಂಡು ಉಪದೇಶಿಸುವುದು ವಿವೇಕಿಗಳ ಕರ್ತವ್ಯ. ಆದರೆ ನಾನೀಗ ಸುಮ್ಮನಿದ್ದರೆ ದೋಷ ಸಂಭವಿಸುವುದು. ಕುಮಾರ, ನೀನೀಗ ಯೌವನದ ಮದದಿಂದ ಗರ್ವಿತನಾಗಿರುವುದು. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಸದುಪದೇಶ ನಿನ್ನ ಕಿವಿಗೆ ಬೀಳುವುದಿಲ್ಲ. ಆದರೂ ಹೇಳುವೆ, ಕೇಳು. ನಿನ್ನ ತಂದೆ ಪಿತಾಮಹ ಭೀಷ್ಮನು ಶ್ರೀಕೃಷ್ಣನು ಹೇಳಿದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರೆ. ಆದರೆ ಒಂದು ಮಾತು, ಇದೀಗ ಸಂಧಿಗೆ ಸುಸಮಯ. ಇದನ್ನು ನಿನ್ನ ಹಠದಿಂದ ಕೆಡಿಸಿಕೊಳ್ಳಬೇಡ. ಸುಖ ಸಂಪತ್ತು ಶಾಶ್ವತವಲ್ಲ. ರಾಜ್ಯವನ್ನು ಬೇಕಾದರೆ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಪಾಂಡವರಿಗೆ ಕೊಡು. ಇದು ನನ್ನ ಅಭಿಪ್ರಾಯ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳುವುದಕ್ಕೆ ನಿನಗಾಗಲಿ ನನ್ನ ತಂದೆಗಾಗಲಿ ಈ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ದೋಷವು ಕಾಣುತ್ತಿರುವುದು. ಆ ಪಾಂಡವರು ನಿರ್ದೋಷಗಳಲ್ಲವೇ? ಮಂತ್ರಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದೆ. ಕೃಷ್ಣ ಮಹಾಮಾಯಾವಧಿಯ ಆದ ನೀನು ನಿನ್ನ ವಾಕ್ಪಟುತ್ವವನ್ನು ಶ್ಲಾಘನೆಯೇ ಮುಗಿಸಿದೆ. ಆದರೆ ಎಂಬ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನ ಈ ದುರ್ಯೋಧನ ಮಾತ್ರ. ಈ ದುರ್ಯೋಧನ ದೇಹದಲ್ಲಿ ಸುತ್ತ ಚಕ್ರ ಅಂತ ಹರಿತದೆ ಹೊರತು ಸ್ವಾಭಿಮಾನದ ಕೊಳಕು ನೀರಲ್ಲ. ಇಷ್ಟೊಂದು ಅಪಮಾನವೇ ದುರ್ಯೋಧನ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸವಾಸದ, ದುರಾಯಸಾಯದ ದುರಭಿಮಾನ. ಯೋಚನೆ ಮಾಡು ಕೌರವೇಶ್ವರ, ಯೋಚನೆ ಮಾಡು. ಕೃಷ್ಣ, ಸಾಕು ಮಾಡು ನನ್ನ ವಾಕ್ಪಟುತ್ವವನ್ನು. ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಭಿಮಾನದ, ದುರಾಸೆಯೇ. ಆಹಾ, ಬಹಳ ಚೆನ್ನಾಗಿ ಹೇಳಿ. ಹಾಗಾದರೆ ಕೇಳು. ಈ ಕೌರವೇಶನನ್ನು ಸೆದೆ ಪಡೆಯಲೇಬೇಕಂದ್ರೆ ಆ ಭೀಮನು ಅದು ದುರಾಗ್ರಹ. ಲೋಕೈಕ ವೀರನಾದ ಕಣ್ಣನ್ನು ಒರೆಸಲೇಬೇಕಂದ್ರೆ ಆ ಪಾರ್ಥನು ಅದು ದುರಂಕಾರ. ಅಭಿಮಾನ ಶೂನ್ಯದಿಂದ ನಿನ್ನಂಥ ಕಪಟಿಯ ಸ್ನೇಹವನ್ನು ಬಯಸಿದ್ರಲ್ಲವೇ ಆ ಪಾಂಡವರು ಅದು ದುಸ್ಸಹವಾಸ. ದುಸ್ಸಾಹಸರ ದುರ್ಯೋಧನನ್ನು ಪುಡಿಗೈದು ಈ ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂಬ ಯೋಜನೆ ಮಾಡುತ್ತಿರಲು ಆ ಪಾಂಡವರು ಅದು ದುರಾಸೆ. ನಾವು ಜಯಶೀಲರು ಸಮರ್ಥರೊಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿರುವ ಆ ಪಾಂಡವರು ಅದು ದುರಭಿಮಾನ. ಕೃಷ್ಣ, ನೀವು ಯಾರೇ ಏನೇ ಹೇಳಿದ್ರು ಈ ದುರ್ಯೋಧನನ ಲಕ್ಷ್ಯವು ಎಳ್ಳಷ್ಟು ಚಲಿಸಲಾರದು. ಸುಮ್ಮನೆ ಕಂಠಶೋಷದಿಂದ ಪ್ರವೇಶಿಸಲಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬೀರುಗಳ ಮಾತುಗಳಿಂದ ಶಾಂತವಾಗುವುದು. ಕೃಷ್ಣ, ನೀನಿನ್ನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಹಗೆತನವ ತೀರದ ಹೊರತಾಗಿ ವೃಷ್ಟಾನ್ನ ವೃಕ್ಷದ ಈ ರಾಧೇನೆ ರಾಧನ್ ಹುತ ಈ ಯುದ್ಧರೊಂದಿಗೆ ಶಾಂತಿ ಸಂಧಾನ ಒಂದು ಕಾಲ ಹಣ ಮಾಡುವೇಕೆ? ಯುದ್ಧವನ್ನು ಘೋಷಿಸು. ನಿನ್ನನ್ನೇ ನಂಬಿರುವ ನಾನು, ನನ್ನನ್ನೇ ನಂಬಿರುವ ನೀನು, ನಮ್ಮಿಬ್ಬರಿಗೂ ಶ್ರೇಷ್ಠನು ತಂದು ಕೊಡುವುದು ಈ ನನ್ನ ಅಗಸ್ತ ಶಕ್ತಿಯ ಧನಸ್ಸು. ಕೌರವೇಂದ್ರ, ಪಾಂಡವರ ಪಡೆಗಳಲ್ಲಿನ ಗರ್ಜನೆಗಳೆಂಬ ಪ್ರಾರ್ಥನೆಗಳನ್ನು ಅಡಗಿಸಿ ತಟ್ಟ ಕಡೆಗೆ ಆ ಪಡೆಗಳನ್ನು ಕುಡಿದಿಟ್ಟು ಬಿಡುವುದು ಈ ನನ್ನ ಅಗಸ್ತ ಶಕ್ತಿಯ ಧನಸ್ಸು. ಕೌರವೇಂದ್ರ, ಆ ಪಾಂಡವರ ರುಂಡ ಮುಂಡಗಳನ್ನು ತುಂಡರಿಸಿ ಅವರ ಮಾಂಸ ಮಜ್ಜಾದಿಗಳನ್ನು ರಣಹದ್ದುಗಳಿಗೆ ಒಳಪಟ್ಟು ಆ ಭಂಡ ಭೀಮನ ಎದೆಯನ್ನು ಬಗೆದು ಅವನ ಕರುಳುಗಳನ್ನೇ ನಿನ್ನ ಕರುಳಿಗೆ ವಿಜಯಮಾಲೆಯನ್ನಾಗಿ ನೀನು ಅವರಂತೆಯೇ ಮಾತನಾಡುತ್ತಿರುವೆಯ ಕರ್ಣ. ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸಿದೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಪಕ್ಷ
ಪ್ರೀತಿಯಿಂದ ಅರ್ಧ ರಾಜ್ಯವನ್ನು ಕೇಳಲಿಕ್ಕೆ ಬಂದಿರುವೆ ಅಲ್ಲವೇ? ನಿನ್ನ ಧರ್ಮಕ್ಕಿಂತ ನನ್ನ ಸ್ನೇಹ ಧರ್ಮ ಎಷ್ಟೋ ಮೇಲೆ. ಕಪಟ ನಾಟಕ ಸೂತ್ರಧಾರಿ ಈ ನಿನ್ನ ಕೃತ್ರಿಮವಾದ ಸಂಧಾನಕ್ಕೆ ಖಂಡಿತವಾಗಿ ನಾನು ಒಪ್ಪುವುದಿಲ್ಲ. ಓಹೋ, ಬೇರೆ ಮೀರಿದೆ ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚರ ಕರ್ಣ. ಆದರೂ ಒಂದು ಮಾತನ್ನು ಹೇಳಲಿಕ್ಕೆ, ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರು ಇವರನ್ನು ಒಂದು ಸಾರಿ ದೃಷ್ಟಿಸಬಹುದು. ಇನ್ನೊಬ್ಬರ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸಿದೆಯಾ? ಸುಯೋಧನ, ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವುದು, ನಿನ್ನನ್ನು ಯುವರಾಜನನ್ನು ಸನ್ಮಾನಿಸುವುದು. ಪಾಂಡವರಿಗೆ ನಿಮ್ಮ ಸ್ನೇಹ, ಮಮತೆ, ಶಾಂತಿಯ ಹೊರತು ಮತ್ತೇನೂ ಬೇಡ. ಪಾಂಡವರು ಎಂತವರೆಂದರೆ ಪತಿತರೆಲ್ಲವರು ಪಾವನ ಚರಿತರು, ಪತಿತರೆಲ್ಲವರು ಪಾವನ ಚರಿತರು, ಬಹುಚತುರರಲ್ಲದೆ ಮಹಾಭುಜರು, ಸುಮಕೋಟ್ಯರು, ಅಚ್ಯುತರ ಭಕ್ತರು, ರಣಶೂರರು. ಇಂತಹ ಪಾಂಡವರಿಗೆ ಅತಿಥೇನಯ ಜಾತಿ ಸಂತೋಷಕ್ಕೆ ದುರ್ಯೋಧನ, ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನೀನು ನಿರಾಕರಿಸಬೇಕು. ಅಲ್ಪ ಪ್ರಯತ್ನದಿಂದ ಮಹಾಬಲವನ್ನು ಹೊಂದಿದೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾ ಭಿಕ್ಷೆ ಬಿದ್ದರು ಕೊಲೆಗೆದ್ದ ಗಾತ್ರನಾಗಿ ನಿನ್ನನ್ನು ಆಲಂಗಿಸುವುದು. ಈ ಸಾಮ್ರಾಜ್ಯ ಶಾಸನ ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡು ನಂದನೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾದ ಆಗ ವಿಶ್ವ ಜಗತ್ತಿನಲ್ಲಿ ನೀನು ಅಪ್ರತಿಮನೆನಿಸಿದೆ. ಮಾನವ ಲೋಕವು ನಿನ್ನ ಆದರ್ಶ ಗಣಪತಿಯಿಂದ ಹೋಗಿರುವುದು. ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳುತ್ತಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನು ನೆರವೇರಿಸು, ಸಂಧಿಯನ್ನು ದಾನವ ವಿಜಯಿ ಎನ್ನುವುದು ಕೇವಲ ಪಾಂಡವರ ಸರಿವಾಲುವೆ ಅಲ್ಲ, ನಿಮ್ಮ ಸಲುವಾಗಿ ಮುಂದುವರೆದ ಭೀಕರ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡ್ತೇನೆ. ಭಿಕ್ಷಾ ಪ್ರದಾನ ಮಾಡಿ ದುರ್ಯೋಧನ. ಯದುಪತಿ, ಯಾವ ಹೊಸ ನಾಟಕದ ನಾಂದಿ ಇದು? ನೀನು ಮಹಾಮಾಯ. ನಿನ್ನ ಕೈ ಚಳಕವನ್ನು ತೋರಿಸಿದರು. ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತುಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಧರ್ಮ ಪರಿಪಾಲನಕ್ಕಾಗಿ ವನವಾಸಕ್ಕೆ ಹೋದಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ಅಖಂಡ ಭೂವಲಯ ನಾಳು ಜಗತ್ತಿನಲ್ಲಿ ಸಮರ್ಥನೆಂದ್ರೆ ಈ ಸುಯೋಧನ ಸಾರ್ವಭೌಮನೊಬ್ಬನೇ. ಪಾಂಡವರು ಭಿಕ್ಷಾವೃತ್ತಿ ಅವರಿಗೆ ಯೋಗ್ಯವಾದ ಜೀವನ, ಸೇವೆಯೇ ಅವರಿಗೆ ಒಪ್ಪುವುದಾಗಿ ಶಾಸಿಸುವ ಅರ್ಹತೆ ಅವರಿಗಿಲ್ಲ. ಸರ್ವಲಕ್ಷಣ ಸಂಬಂಧಿತವಾದ ಈ ಕುರು ರಾಜ್ಯ ತುಂಡಸಿ ಅವರಿಗೆ ಒಪ್ಪಿಸುವ ಹೇಗೆ ಕಾರ್ಯ ನಾನು ಎಂದಿಗೂ ಮಾಡುವುದಿಲ್ಲ. ಯುದ್ಧದ ಬಯಲು ತೋರಿಸ್ತಿರುವ ನಂದನಂದನ ನವಖಂಡ ಭೂಮಂಡಲ ಆದಿಪ ತಟಗಂಡ ಮಣಿಗಣ ನಿರಂತರ ನಿಜವಾದ ಪಂಕೀರುಹರಾಗಿ ಸಿಂಧೂರ ಚತುಷ್ಟಯ ಪರಿವೇಕ್ಷಿತ ವಸುಂಧರ ಕಾರಭಾರ ನಿರ್ವಾಹಕನಾಗಿ ಚತುರ್ದಶ ಭುವನಗಳ ಏಕಕಾಲದಲ್ಲಿ ಎದುರಿಸಲು ಲೆಕ್ಕಿಸದೆ ಸೊಕ್ಕಡಿಸುವ ಪ್ರಚಂಡ ಪ್ರತಾಪ ಪ್ರಭಾವ ವಿಭಾಷಿತರಾದ ಶತಶೋಧರಿಗೆ ಅಗ್ರಜನಾಗಿ ಗದಾ ವಿಶಾರದನಾಗಿ ಶಸ್ತ್ರಾಸ್ತ್ರ ನೈಪುಣ್ಯ ನಿಧಿಯಾದ ರಾಜಪುತ್ರನಿಗೆ ಮಿತ್ರನಾಗಿ ದಕ್ಷಿಣ ಸೈನ್ಯಕ್ಕೆ ಅಧಿನೇತನಾದ ನನಗೆ ಯುದ್ಧದ ಭಯವನ್ನು ತೋರಿಸ್ತಿರುವ ನಂದನಂದನ. ಯುದ್ಧವು ಕ್ಷತ್ರಿಯ ಧರ್ಮ. ರಣಾಂಗಣದ ಮಧ್ಯದಲ್ಲಿ ನಿಂತು ಶಸ್ತ್ರ ಚೆಂಡಾಡಿ ನೀಲಾಚಾರ ವಿಹರಿಸುತ್ತ ವಿಜಯದಿಂದ ಆನಂದ ಜಯಲಕ್ಷ್ಮಿ ಪಾಣಿಗ್ರಹಣ ಮಾಡುವುದೇ ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ. ಆದ್ದರಿಂದ ಗೋಪಾಲ, ಕ್ಷತ್ರಿಯನ ಎಂದಿಗೂ ಯುದ್ಧಕ್ಕೆ ಭಯಪಡುವುದಿಲ್ಲ. ಸಮರ ಸಿಂಹಲ ಕದನ ಕಂಡೀರವನ ಕೃಷ್ಣ. ಸಮರ ಸಿಂಹಲ ಕದನ ಕಂಡೀರ
ಯಾರಿಗೆ ಎಂಜಿ ಇಬ್ಬರು ಕ್ಷತ್ರಿಯರೇ ದಾಸಭಾವನೆ ದೇಹಿ ದೇಹಿಯನ್ನು ಬಿಟ್ಟಬೇಡುವರಿಗೆ ರಾಜ್ಯ ಕೊಡುವುದೇ ಕೃಷ್ಣ ಮಡಿಯಲಿ ಪಡಿಯಲಿ ದುರ್ಯೋಧನ ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನು ಹೊಂದಿವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಗುರುಕುಲದ ಪಾಪಾಶಯ, ಗುರುಕುಲದ ಕೆಳಕ್ಕೆ ಸ್ವರೂಪನೆ. ನಿನ್ನ ಅಪರಾಧ ಏನೆಂದು ಕೇಳುವೆಯೋ ಅಪರಾಧಗಳ ಗಂಡ್ಯ ವಿಷದ ಕಜ್ಜಾಯವನ್ನು ಕಿರಿದ ಮೋಸದಲ್ಲಿ ಪಾಂಡವರ ಅರಗಿನರ ಮನೆ ಹುಟ್ಟಿಸಿ ಕಿಸಿಯನ್ನು ಕಿಸಿದ ಪಾತಕವಾದ ಯುದ್ಧದಲ್ಲಿ ರಾಜ್ಯದ ಐಸಿರಿಯನ್ನು ಅಪಹರಿಸಿ ತಾಳಿಗಟ್ಟಿದ ರಾಜಸಭೆಯಲ್ಲಿ ದ್ರೌಪದಿಯ ಮಾನಭಂಗ ಪುತ್ರಯ್ಯ ಪಾತಕವು ನಾಲ್ಕು ಇದ್ದು ಗಳಿಸಿದ ಪಾತಕವು ನಿಮ್ಮ ವಂಶನಾಶದ ಕೈಲು ಗೆಲ್ಲಿಸಿ ಮಾಡುವುದು ಗೌರವೇಂದ್ರ. ರಾಜಸೂಯ ಆಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರ್ಮದ ನೀನು ಶಕುನಿಗೆ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತಕ್ಕೆ ಕೆಳೆದದನ್ನು ಬರೆದ ಸಹೋದರರ ಸತಿಯನ್ನು ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನೀಚ ಸ್ಮೃತಿಯನ್ನು ಹಿಂಬಾಲಿಸುವಂತೆ ಬಂದಿದೆ. ಧರ್ಮನಿಷ್ಠರು ಸ್ನೇಹಶೀಲರು ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ನವಾದ ರಾಕ್ಷಸಿ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಅರಗಿನ ಮನೆ, ವಿಷಪ್ರಾಸನ, ಸರ್ಪಬಂಧ, ಏಕಚಕ್ರ ರಂಗದಲ್ಲಿ ಕುಂತಿಗಾದ ಭಂಗ ಇವೆಲ್ಲವನ್ನೂ ಬರೆದೆಯ. ಭೀಷ್ಮದ್ರೋಣ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತಿಯಾಗಿರುವ ನಿನಗೆ ಕೀರ್ತಿಯೂ ಶ್ರೇಯಸ್ಸು ಎಂದಿಗೂ ಲಭಿಸದು. ದುರ್ಯೋಧನ, ಈ ತಪ್ಪಿತ ವಾಕ್ಯಗಳನ್ನು ನೀನು ಎಷ್ಟು ಹೊತ್ತು ಸಹಿಸಿಕೊಳ್ಳಬಲ್ಲೆ? ಅಣ್ಣ, ಇದು ಕೌರವರ ರಾಜಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದೆಯನ್ನು ಹೇಗೆ ತದೇಕ ಚಿತ್ತರಾಗಿ ಕೇಳುತ್ತಿರುವರು ನೋಡು. ಸಮಯ ಬಂದರೆ ಇವರೆಂತ ದ್ರೋಹ ಚಿಂತನೆಗೂ ಹಿಂದಿರುವುದಿಲ್ಲ. ನಡೆ, ನಾವಿಲ್ಲಿ ಒಂದು ಚಾವಣಿಯಿಂದ ಸರಿಯಾಗಿ ಹೇಳಿ. ಈ ಶತ್ರುಗಳ ಮಧ್ಯೆ ನಮ್ಮದೇನು ಕೆಲಸ? ನಡಿ ಹೋಗ. ಈ ಮದಾಂತರನ್ನು ತಡೆ ಹಿಡಿಯುವವರು ಯಾರೂ ಇಲ್ಲವೇ? ಸಮಾಧಾನಗಳನ್ನು ನಿರಾಕರಿಸಿ ದಂಡವನ್ನೇ ಪರಮೋಪಾಯವೆಂದು ಆಶ್ರಯಿಸಿದವರಿಗೆ ನಿಜವಾಗಿಯೂ ಸಂಕಟಕ್ಕೆ ಈಡಾಗುವ ಗಾಂಧಾರಿಯನ್ನು ಕರೆದು ಅವಳೊಂದು ಸಾರಿ ಕೊನೆಯ ಸಾರಿ ಪ್ರಯತ್ನಿಸಿ ನೋಡಲಿ. ಗುರು ವೃದ್ಧರೇ, ನೀವು ಈ ದುರ್ವರ್ತನದ ದಮನ ಮಾಡಲಾರದವರಾದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲೆನು? ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತದೆ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಕೂಡಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಲಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮ ರಕ್ಷಣೆಗಾಗಿ ಕುಲವನ್ನು,
ದೇಶ ರಕ್ಷಣೆಗಾಗಿ ಈ ಗ್ರಾಮವನ್ನು, ಆತ್ಮ ರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಧರ್ಮವನ್ನು ಶಾಸ್ತ್ರಗಳು ಹೇಳುವುದು. ಆದ್ದರಿಂದ ಈ ಅನೈಚ್ಛಿಕವಾದ ಯುದ್ಧದಿಂದ ವೀರ ಯೋಧರ ರಕ್ತಪಾತವನ್ನು ನಿಲ್ಲಿಸಿ ಮಾನವ ಕೋಟಿಯನ್ನು ಈ ರಕ್ತ ಪ್ರಳಯದಿಂದ ಉದ್ಧರಿಸುವುದಾದರೆ ನಾನು ಹೇಳಿದಂತೆ ಮಾಡುತ್ತೇನೆ. ಜನಾರ್ದನ, ಈ ದುರ್ವಿನೀತರಾದ ನನ್ನ ಪುತ್ರರ ವರ್ತನೆಯಿಂದ ಹೃದಯದಲ್ಲಿ ಒಂದು ಜ್ವಾಲೆ ಹತ್ತಿ ಉರಿಯುತ್ತಿರುವ. ಆದರೇನು ಮಾಡಿ, ನಾನು ಅಂಧನು, ನಿರಾಧಾರನು, ದುರ್ಬಲನೂ ಆಗಿದ್ದೇನೆ. ಕುಮಾರನಲ್ಲಿ ಗಾಂಧಾರಿ, ರಾಜ್ಯ ಲೋಪದಿಂದ ಮನೋನ್ಮತ್ತನಾದ ಆ ದುರ್ಯೋಧನನ್ನು ಸಂಧಿಗೆ ಒಳಪಡುವಂತೆ ಮಾಡುವ ಕಾರ್ಯವು ನಿನ್ನದಾಗಿದೆ. ವಿದುರ, ಆ ಹಠಪಾತವನ್ನು ಮತ್ತೊಮ್ಮೆ ಈ ಸಭೆಗೆ ಬರಮಾಡು. ರಾಜೇಂದ್ರ, ಪುತ್ರ ವ್ಯಾಮೋಹದಲ್ಲಿ ಸಿಲುಕಿ ನೀನು ಈ ಅಖಂಡ ಸಾಮ್ರಾಜ್ಯದ ಭಾರವನ್ನು ಹೇಗೆ ನಿರ್ವಹಿಸಬಲ್ಲೆ? ವಿವೇಕದಿಂದ ನಿನ್ನ ಆಂತರಿಕ ಚರ್ಚೆಗಳನ್ನು ತೆರೆದು ನೋಡು. ಈ ಸಂದಿಗ್ಧ ಸಮಯದಲ್ಲಿ ನೀನೇನು ಮಾಡಬೇಕು ಎಂಬುದನ್ನು ಚಿಂತಿಸು. ದುರ್ವಿನೀತನು ದುರಾಚಾರಿಯಾದ ದುರ್ಯೋಧನ ಕೈಯಲ್ಲಿ ರಾಜ್ಯದಂಡವನ್ನು ಒಪ್ಪಿಸುವುದರಿಂದ ಅಧರ್ಮಕ್ಕೆ ಕೈ ಮಾಡಿ ಕರೆದಂತಾಗುತ್ತದೆ, ನರಕವನ್ನು ಕೈ ಬೀಸಿ ಕರೆದಂತಾಗುತ್ತದೆ. ಆದರೆ ಕುರುವೃದ್ಧರ ಶ್ರೀಕೃಷ್ಣನ ಮಾತುಗಳನ್ನು ಮನ್ನಿಸುವುದರಿಂದ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡಿದಂತಾಗುತ್ತದೆ, ಸ್ವರ್ಗವನ್ನು ಆರಾಧಿಸಿದಂತಾಗುತ್ತದೆ. ನಾನು ಪುತ್ರ, ಏಕೆ ಈ ನಿನ್ನ ತಾಯಿಯ ಮಾತುಗಳನ್ನು ಕೇಳುವುದಿಲ್ಲವೇ? ಮಗು, ಅನನ್ಯ ವ್ರತೋಪವಾಸಗಳನ್ನು ಮಾಡಿ ನಾನು ನಿನ್ನನ್ನು ಪಡೆದೆ. ನನ್ನ ಎದಿರಗತವನ್ನು ಸವಿದು ನಾನು ನಿನ್ನನ್ನು ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದೆನು. ಬಾಲ್ಯದಲ್ಲಿ ನಿನ್ನ ಕಣ್ಣಲ್ಲಿ ಒಂದೇ ಒಂದು ದೊಡ್ಡ ಕಂಪನಿಯು ಬಂದರು ನನ್ನ ರಕ್ತವೇ ಹಾಳಾಯಿತೆಂದು ಭಾವಿಸುತ್ತಿದ್ದೆನು ಕುಮಾರ, ಭಾವಿಸುತ್ತಿದ್ದೆನು. ಮಗು, ನನ್ನ ಮಾತನ್ನು ಕೇಳಿ ಪಾಂಡವರೊಡನೆ ಯುದ್ಧವನ್ನು ಬಿಡು, ಅವರೊಡನೆ ಸಂಧಿಗೆ ಸಮ್ಮತಿಸು ಕುಮಾರ. ಯಾವಾಗಲೂ ನಿನ್ನ ಸುಖ ಸಂಪತ್ತಿಗಾಗಿ ಕಣ್ಣನ್ನೇ ಕಟ್ಟಿಕೊಂಡ ಈ ನಿನ್ನ ತಾಯಿಯ ಕಣ್ಣಲ್ಲಿ ರಕ್ತ ಸುರಿಯುವಂತೆ ಮಾಡಬೇಡ ಪುತ್ರ, ಮಾಡಬೇಡ. ಕುಮಾರ, ತಾಯಿಯ ಪ್ರೇಮವು ಅತ್ಯಮೂಲ್ಯವಾದ ವಸ್ತು. ಆಕಾಶಕ್ಕೆ ಅಂತರವಿರುವುದು, ಸಾಗರವು ಬತ್ತವರು, ನಕ್ಷತ್ರಗಳ ಎಣಿಕೆ ಇರುವುದು. ಆದರೆ ಮಾತೃ ಪ್ರೇಮವು ಅನನ್ಯ, ಅನಂತ, ಅಗಾಧ. ಮಾತೃ ಪ್ರೇಮವು ಮಾನವನ ಹೃದಯದ ಕೌಸ್ತುಭ ರತ್ನ. ಮಗು, ಅಬೋಧ ಬಾಲಕನಂತೆ ಆ ರಕ್ತವನ್ನು ಬಡಿಯಬೇಡ ಪುತ್ರ, ಬಡಿಯಬೇಡ. ಮಗು, ಆ ಅಮೃತವನ್ನು ಭೂಮಿಗೆ ಚೆಲ್ಲಿಕೊಡಬೇಡ ಪುತ್ರ, ಚೆಲ್ಲಿಕೊಡಬೇಡ. ನನ್ನ ಮಾತನ್ನು ಕೇಳಿ, ಈ ಚತುರ್ದಶ ಭುವನಗಳಲ್ಲಿ ನಿನಗೆ ತಾಯಿಯಂತ ಬಂಧುವು, ಹಿತೈಷಿ, ಸ್ನೇಹಿತೆ ಮತ್ತಾರೂ ದೊರೆಯಲಿಕ್ಕಿಲ್ಲ. ಆದ್ದರಿಂದ ಪುತ್ರ, ನಾನು ನಿನ್ನ ಹಿತಕ್ಕಾಗಿ ಹೇಳುತ್ತಿದ್ದೇನೆ. ಪಾಂಡವರೊಡನೆಗೆ ಸಂಧಿಗೆ ಸಮ್ಮತಿಸು, ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಈ ಭೂಮಿಯನ್ನು ಇಬ್ಬರು ಸ್ವತಂತ್ರವಾಗಿ ಆಯ್ತು. ಪುನಃ ಅದೇ ಮಾತು. ನಿನ್ನ ಮಗನಾಗಿ ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ? ಇಲ್ಲ, ಇಲ್ಲ, ಇಲ್ಲ. ಜಗತ್ತೆಲ್ಲವೂ ಪ್ರತಿಭಟಿಸಿದರು ಈ ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯ ಧರ್ಮ. ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದಾದ್ರೆ ಅದು ಯುದ್ಧವನ್ನು ಮಾಡಿ ಪಡೆಯಲಿ. ಕೃಷ್ಣ, ಇದನ್ನ ಕೊನೆಯ ಸಂದೇಶ. ನಾವು ಸಮರಯಜ್ಞದಲ್ಲಿ ದೀಕ್ಷಿತರು. ಪಾಂಡವರು ನಮ್ಮನ್ನು ಸಂಧಿಯನ್ನು ಅಪೇಕ್ಷಿಸುವುದಾದ್ರೆ ಅದು ದೊರೆಯುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ರಥಿಗಳ ವೀರ ಘೋಷದಲ್ಲಿ. ಹಿಡಿದಿರು, ನನಗಿನ್ನು ಸಮಯವಿಲ್ಲ.
ಅಧರ್ಮದ ಸುಳಿಯಿಂದ ಮತ್ತರಾದವರಿಗೆ ಧರ್ಮಾಚರಣೆಗೆ ಸಮಯವೆಲ್ಲಿಯದು? ಧರ್ಮಾಚರಣೆಗೆ ಸಮಯವೆಲ್ಲಿಯದು? ಹಸಿದ ನಾಯಿಯಂತೆಯೇ ಮೃತ್ಯುವು ಬೆನ್ನಟ್ಟಿಕೊಂಡು ಬರುತ್ತಿರುವಾಗ ಧರ್ಮಕ್ಕೆ ಸಮಯವೆಲ್ಲಿಯುವುದು? ಧರ್ಮಕ್ಕೆ ಸಮಯವೆಲ್ಲಿಯದು? ಪುತ್ರ, ಇಷ್ಟೊಂದು ಅಸಹನೆಯಿಂದ ಕೂಡಿದವನಾದ ನೀನು ಈ ಸಾಮ್ರಾಜ್ಯವನ್ನು ಆಳುವಿಯ? ಸಾಧ್ಯವಿಲ್ಲ ಪುತ್ರ, ಸಾಧ್ಯವಿಲ್ಲ. ಇದರಿಂದ ನೀನು ನಾಶವನ್ನು ಹೊಂದುವೆ. ನಿನ್ನಿಂದಲಾಗಿ ಈ ಕುರುವಂಶವು ನಾಶವನ್ನು ಹೊಂದುವುದು. ನಿನ್ನ ಅಂತಪಿತನು ಶೋಕ ಸಾಗರದಲ್ಲಿ ಮುಳುಗುವುದು. ನಾವು ಮಾತ್ರ ನೀರವಳಾಗಿ ಕಣ್ಣೀರು ಸುರಿಸುತ್ತ ಈ ದುರ್ಬಲ ದೃಶ್ಯವನ್ನು ನೋಡಬೇಕಾಗುತ್ತದೆ. ಆ ವಿಧಾನ, ಈ ಗಾಂಧಾರಿಯ ನಾಡದಲ್ಲಿ ಎಂಥ ಕರ್ಮದ ಕಥೆಯನ್ನು ಬರೆದೆ, ಕರ್ಮದ ಕಥೆಯನ್ನು ಬರೆದೆ. ಅನರ್ಥವಾಯಿತು ವಾಸುದೇವ. ಆ ದುರಾತ್ಮರು ನಿನ್ನನ್ನೇ ಬಂಧಿಸಲು ತಂತ್ರ ಹೂಡಿದರು. ನಾನು ದೂತನನ್ನು ಬಂಧಿಸಿದ ರಾಜನೀತಿಗೆ ವಿರುದ್ಧ. ರಾಜೇಂದ್ರ, ದುರ್ಯೋಧನ ತಪ್ಪವೋ ಬಿದ್ದು ಬೀರಿತು. ಈಗಲಾದರೂ ನಿನ್ನ ತಾಟಸ್ಥ್ಯ ಭಾವವನ್ನು ತ್ಯಜಿಸು. ದುರ್ಯೋಧನನನ್ನು ರಾಜ್ಯದಿಂದ ಬಹಿಷ್ಕಾರ ಮಾಡಲಾಗಿ ರಾಜ್ಯದಲ್ಲೆಲ್ಲ ಘೋಷಿಸಲ್ಪಡಲಿ. ನಿನ್ನ ರಾಜಸಂಸ್ಥೆಯಿಂದ ಆತನನ್ನು ದಂಡಿಸಿ ಆತನಿಗೆ ತಕ್ಕ ಶಾಸ್ತಿಯನ್ನು ಮಾಡು. ಕೃಷ್ಣ ಪರಧಾಮ ಕರುಣಾನಿಧಿ, ಕೈ ಜೋಡಿಸಿ ಬೇಡಿಕೊಳ್ಳುತ್ತೇನೆ, ದಯವಿಟ್ಟು ಇಲ್ಲಿಂದ ಹೊರಟು ಹೋಗು ಕೃಷ್ಣ, ಹೊರಟು ಹೋಗು. ದುರ್ಯೋಧನನಿಗೆ ಹೆದರಿ ನಾನು ಇಲ್ಲಿಂದ ಪಲಾಯನ ಮಾಡಲೇ? ಇಲ್ಲ, ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ ಶಿಶುಪಾಲನೆ ದಾನವನ್ನು ಲೀಲ ಮಾತ್ರದಿಂದ ಸಂಹರಿದ ಕೃಷ್ಣನು, ಅದಕ್ಕಾಗಿ ನಾನು ಹೆದರಲಿ? ರಾಜಮಹಿಷಿ, ನನ್ನ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂಬುದು ನೀನು ಅರಿತಿರುವೆ. ಆದರೆ ಒಂದೊಂದು ಆವರ್ತದಿಂದ ಜಗತ್ತಿನ ಪ್ರಳಯ ಪ್ರಾರಂಭವಾಗುವುದು. ಆಕಾಶ ಗ್ರಹ ತಾರಕ ಸಮೂಹವು ಮಕ್ಕಳ ತಿರುಗು ಗಲ್ಲಿನಂತೆ ಕುಣಿಯತೊಡಗುವುದು. ಕೋಟಿ ಕೋಟಿ ದುರ್ಯೋಧನರ ಘಟ ಪ್ರಾಣರಾಗಿ ಮಣ್ಣಿನಲ್ಲಿ ಉರುಳಾಡುವುದು. ಇಂತಹ ನಾನು ಕೇವಲ ಒಬ್ಬ ದುರ್ಯೋಧನನಿಗೆ ಭೀತನಾಗಲ್ಲ. ಭಯವಲ್ಲ ಪ್ರಭು, ಭಯವಲ್ಲ. ರಾಕ್ಷಸ ಯದುವಂಶಪತಿಗೆ ಶತ್ರುಗಳ ಭಯವೇ? ಶಂಖಚಕ್ರ ಗದಾ ಬಾಣಿಗೆ ಶತ್ರುಗಳ ಭಯವೇ? ಅದಕ್ಕಾಗಿ ನಾನು ಹೇಳುತ್ತಿಲ್ಲ ಪ್ರಭು, ಅದಕ್ಕಾಗಿ ನಾನು ಹೇಳುತ್ತಿಲ್ಲ. ಆದರೆ ನನ್ನ ಗುರುವಿನ ಅವಹೇಳನೆಯನ್ನು, ಅದು ನನ್ನ ಗುರಾಂಗಾರ ಪುತ್ರರಿಂದ, ಅದು ಸಹಿಸಲು ಸಾಧ್ಯವಿಲ್ಲ ಪ್ರಭು, ಸಾಧ್ಯವಿಲ್ಲ. ಪ್ರಭು, ನೀನು ಭಕ್ತ ಪರಾಧೀನ ನನ್ನವೇ. ಈ ಭಕ್ತರ ಮರಿಯನ್ನು ಆರಿಸುವುದಿಲ್ಲವೇ? ಪ್ರಭು, ನಿನ್ನ ಚಂದಗಳ ಮೇಲೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಹೇಳುತ್ತಾಳೆ, ಈ ದಿನ ನಿನ್ನ ಸಲುವಾಗಿ ಹೇಳಿಯಂತೆ ಇಲ್ಲಿಂದ ಓಡಬಹುದು. ನಾನು ಯಾವ ಮಹತ್ತರದ ಆಶೋತ್ತರದೊಂದಿಗೆ ಇಲ್ಲಿಗೆ ಬಂದೆನು, ಅದು ದೀಪವನ್ನು ಮುಟ್ಟಿದ ಪತಂಗದಂತೆ ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಿಂದ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನ್ನು ನಾನು ಪ್ರಿಯ ಬಂಧುವನಂತೆ ಆಲಿಂಗಿಸಲು ಬಂದನು. ಆದ್ರೆ ನಾವು ದತ್ತವು ನನ್ನ ಗೆಳೆತನದ ಹೊರದ ಹಸ್ತವನ್ನೇ ವೈರ್ಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿದೆ. ಈ ರಾಜಸಭೆಯ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪೋದ ರಕ್ತ ಹುಟ್ಟು ಹಾರುವ ಮೊದಲೇ ದುರ್ಮರಣಕ್ಕೀರಾಯಿತು. ಆಸೆಯಿಂದ ಬಂದು ನಿರಾಶನಾಗಿ ಹಿಂದಿರುವುದು. ಆದರೂ ಚಿತ್ತಿಲ್ಲ ರಾಜಮಹಿಷಿ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುವುದು. ಬಂಧಿಸುವ ಕರೆ ಯಾರಿಗೆ ಸಾಧ್ಯ ಶ್ರೀಕೃಷ್ಣನನ್ನು ಬಂಧಿಸುವುದು? ಗಗನದ ಚಂದ್ರನಿಗೆ ಕೈ ನೀಡಿದಂತೆ ಇಡೀ ಭೂಮಂಡಲವನ್ನೇ ತಲೆಯ ಮೇಲೆ ಇಟ್ಟುಕೊಳ್ಳಲು ಪ್ರಯತ್ನಿಸಿದಂತೆ ನಿನ್ನ ನಾಶಕ್ಕೆ ನೀನೇ ಕಾರಣೀಭೂತನಾಗಬೇಡ ದುರ್ಯೋಧನ, ಕಾರಣೀಭೂತನಾಗಬೇಡ. ನನ್ನನ್ನು ಬಂಧಿಸುವೆಯ ದುರ್ಯೋಧನ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಕೆಯಿಂದ ಗಾಳಿಯನ್ನು, ಬರಳಿದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವೆಯ? ವ್ಯರ್ಥ, ನಿನ್ನಿಂದ ಆಗುವುದಿಲ್ಲ.
ಅಣ್ಣ ಕತ್ತೆಯನ್ನು ಜೋರಾಗಿ ತಿಳಿಸು. ಪ್ರಭು ಶಾಂತರಾಗು, ಪ್ರಭು ಶಾಂತರಾಗು. ಈ ನಿನ್ನ ಕೋಪದಿಂದ ಕವರವರಷ್ಟೇ ಇಲ್ಲ, ಇಡೀ ಜಗತ್ತೇ ನಾಶವನ್ನು ಹೊಂದುವುದು. ನಿನ್ನ ತುಟಿಯಲ್ಲಿ ಹಿಂಸೆ, ನಿನ್ನ ಪ್ರಕೃತಿಯಲ್ಲಿ ಪ್ರಳಯ ನಂತರ, ನಿನ್ನ ಹಸ್ತಗಳಲ್ಲಿ ಸಹಸ್ರಾರು ಭೂಕಂಪಗಳು, ಶಿರೋಚ್ಛ್ವಾಸಗಳು ಹೊರಬೀಳುತ್ತಿವೆ. ಪ್ರಭು ಶಾಂತರಾದ ಈ ನಿನ್ನ ಕೋಪವನ್ನು ಶಮನ ಮಾಡಿ ನಿನ್ನ ಸುಂದರವಾದ ಸೌಮ್ಯ ಮೂರ್ತಿಯನ್ನು ಧಾರಣೆ ಮಾಡು ಪ್ರಭು, ಧಾರಣೆ ದೇವದಯಾ ಸಿಂಧು ಸಿಂಧು ಮಯೂರೋ ದೀನ ಜನಮಂತು ಕರುಣಾಳು ಮೆದೂರೋ ದೀನ ಜನಮಂತು ಕರುಣಾಳು ಮೆದೂರೋ ದೇವದಯಾ ಸಿಂಧು ಮಯೂರೋ ದೇವದಯಾ ಸಿಂಧು ಮಯೂರೋ ಹಲವು ನಾಮವ ಪಡೆದ ನಾವರಹಿತನೇ, ಹಲವು ನಾಮವ ಪಡೆದ ನಾವರಹಿತನೇ, ನಿರಾಕಾರನೇ, ಹಲವು ನಾಮವ ಪಡೆದ ನಾಮರಹಿತನೇ, ಬಹುರೂಪದಿ ನೆರೆವ ನಿರಾಕಾರನೇ, ಅಣುರೇ ನದಿ ಕಂಡ ಕಾಣದುರಮನೇ. ಅಣುರೇ ನದಿ ಕಂಡ ಕಾಣದುರಮನೇ, ಸಜ್ಜನೆ ರಕ್ಷಣೆ ಆಗಲಿರುತ್ತಲೇ, ಸಜ್ಜನೆ ರಕ್ಷಣೆ ಆಗಲಿರುತ್ತಲೇ, ದೇವದಯಾ ಸಿಂಧು ಮಯೂರೋ ದೇವದಯಾ ಸಿಂಧು ಮಯೂರೋ ದೀನ ಜನಮಂತು ಕರುಣಾಳು ಮೆದೂರೋ ದೀನ ಜನಮಂತು ಕರುಣಾಳು ಮೆದೂರೋ ದೇವದಯಾ ಸಿಂಧು ದಯಾ ಸಿಂಧು ದಯಾ ಸಿಂಧು. ಧರ್ಮಶಾಸ್ತ್ರಿಯಾದ ಭಾಸ್ಕರನೇ, ನಿನ್ನ ಪ್ರಚಂಡ ಕಿರಣಗಳಿಂದ ಕಾಲ್ಗತ್ತವನ್ನು ನರಿಸುವಂತೆ ನನ್ನ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟುವಾಗಲೇ ಕುಲಹೀನನೆಂಬ ಕಳಂಕದ ಗಂಟನ್ನು ಬೆನ್ನಿಗೆ ಕಟ್ಟಿಕೊಂಡು ಗಂಗೆಯ ಅಂಗಳದಲ್ಲಿ ಸೇಲ್ಪಟ್ಟು ಅಂಬಿಗನಿಂದ ಇಂಬು ಪಡೆದು ಮೂಜಗದ ಸೂರರೆಲ್ಲರೂ ದಾನ ವೀರ ಶೂರ ಕರ್ಣನೆಂದು ಭಾಪುರೇ ಕರ್ಣನೆಂದು ಕೊಂಡಾಡುತ್ತಿದ್ದರು. ನನ್ನ ಹೃದಯಾಂತರಾಳದಲ್ಲಿ ಹೇ ಕುಲಹೀನನೆಂಬ ಕಿಚ್ಚು ಹೊತ್ತಿ ಹುರಿಯುತ್ತಿದೆ. ಈ ನನ್ನ ಹೃದಯದಲ್ಲಿ ಕುಲಹೀನ ಸೂತಪುತ್ರನೆಂಬ ಕಿಚ್ಚನ್ನು ಹೊತ್ತಿಸಿದ ಈ ಜಗತ್ತಿಗೆ ನಾನು ಕುಲಹೀನನೂ ಅಲ್ಲ, ಸೂತಪುತ್ರನೂ ಅಲ್ಲ. ನಾನು ಪವಿತ್ರಾತ್ಮನೆಂದು ತೋರ್ಪಡಿಸಲು ದಿನ ದಿನವೂ ಹೆಜ್ಜೆ ಹೆಜ್ಜೆಗೂ ಅಡ್ಡಿಪಡಿಸುತ್ತಿರುವುದು ನನ್ನ ಜನ್ಮ ರಹಸ್ಯ. ಆದ್ದರಿಂದ ಆ ನನ್ನ ಜನ್ಮ ರಹಸ್ಯವನ್ನು ಯಾರನ್ನು ಕೇಳಲಿ, ಯಾರಿಂದ ತಿಳಿಯಲಿ? ಪರಮಾತ್ಮ, ನನ್ನಿಂದ ತಿಳಿಯಬಹುದು ನಿನ್ನ ಜನ್ಮ ರಹಸ್ಯವ. ಪರಮಾತ್ಮ, ನೀಲಮಾನವ, ಏನಿದು ಹೊಸ ಸಂಬೋಧನೆ? ದೇವನಾದ ನೀನು ನನ್ನನ್ನು ಯಾವ ಎಂದು ಸಂಬೋಧಿಸಿ ಹಿರಿಯ ಭಾವನಾದ ನಿನ್ನೊಡನೆ ಅಲ್ಲದೆ ಮತ್ತಾರನ್ನು ಸರಸ ಮಾಡಲಿ.
ಇದು ಹಾಸ್ಯವಲ್ಲ ತಾನೆ? ಅಲ್ಲ, ತ್ರಿಕಾಲಕ್ಕೂ ಸತ್ಯ. ನೀನು ನಿಜಕ್ಕೂ ನನಗೆ ಭಾವನ ಆಗುತ್ತದೆ. ದೇವನಾದ ನಿನ್ನ ಮುಖದಿಂದ ಹೊರಬಂದರೂ ನಂಬಲು ಸಾಧ್ಯವಾದ ಸತ್ತ ರಾಧೇಯನಾದ ನಾನು. ಕರ್ಣ, ನೀನು ರಾಧೇಯನಲ್ಲ. ಕೇಳು. ಕನ್ಯೆ ಪ್ರಾಯದಲ್ಲಿ ಭಾಸ್ಕರನ ಕರುಣದಿಂದ, ಕನ್ಯೆ ಪ್ರಾಯದಲ್ಲಿ ಭಾಸ್ಕರನ ಕರುಣದಿಂದ ದಶಮಾಸಗಳ ಹೊತ್ತು ನಿನ್ನ ಹೆತ್ತವಳು ಕುಂತಿ. ಕರ್ಣ, ಹೆತ್ತವಳು ಕುಂತಿ, ಬೆಳೆಸಿದವಳು ರಾಧೆ. ನೀನು ರಾಧೆಯನಲ್ಲ, ನಿಜದಿ ಕೌಂತೆಯ. ಕರ್ಣ, ವೀರ ಮಾತೆಯಾದ ಕುಂತಿ ದೇವಿಯೇ ನಿನ್ನ ಹೆತ್ತ ತಾಯಿ. ಕುಂತಿ ದೇವಿಯು ಕನ್ಯೆಯಾಗಿದ್ದಾಗ ಕುಂತಿ ಭೋಜನ ಆಸ್ಥಾನಕ್ಕೆ ಬಿದ್ದ ದೂರ್ವಾಸ ಮನೆಗಳಿಂದ ಕುಂತಿ ದೇವಿಯು 5 ಮಂತ್ರಗಳನ್ನು ಪಡೆದಳು. ಬಾಲ್ಯ ಚಾಪಲ್ಯದಿಂದ ಅವು ಫಲಿಸುವೋ ಎಂಬ ಬಾಲ್ಯ ಚಾಪಲ್ಯದಿಂದ ಸೂರ್ಯ ಮಂತ್ರವನ್ನು ಕುರಿಸಿ ಜಪಿಸಿದಾಗ ಸಹಜ ಕವಚ ಕುಂಡಗಳಿಂದ ನೀನು ಜನಿಸಿದೆ. ಹಾಗಾದರೆ ನಾನೇ ಕೊಂತೇನೆ. ಲೋಕಮಾತೆ ಸಂಶಯವಾಗಿ ಕೂಡಲೇ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಅಂಬಿಗನಿಗೆ ಸಿಕ್ಕ ನೀನು ರಾಧೆಯ ಆಶ್ರಯದಲ್ಲಿ ಬೆಳೆದೆ. ಪರಮಾತ್ಮ, ಹಾಗಾದರೆ ನಾನು ಕೌಂತೆಯೇನೆ? ಕೌಂತೆಯನಷ್ಟೇ ಅಲ್ಲ, ಪ್ರಥಮ ಪಾಂಡವ. ನಾನು ಪ್ರಥಮ ಪಾಂಡವ? ನಾನು ಪ್ರಥಮ ಪಾಂಡವನು? ಕಳವಳಿಸದಿದ್ರು ಕರ್ಣ, ನೀನು ಪ್ರಥಮ ಪಾಂಡವನಷ್ಟೇ ಅಲ್ಲ, ನಿನ್ನನ್ನು ಹೆತ್ತ ಪವಿತ್ರ ಗರ್ಭದಿಂದಲೇ ಕುಂತಿದೇವಿಯು ಪಾಂಡವರನ್ನು ಎತ್ತಿದ್ದಾರೆ. ಹಾಗಾದರೆ ಧರ್ಮ ಭೀಮಾರ್ಜುನರು ನನ್ನ ಒಡಹುಟ್ಟಿದ ತಮ್ಮಂದಿರೇ, ನಕುಲ ಸಹದೇವರು ನನ್ನ ಅನುಜರೇ. ಇದುವರೆಗೂ ನನ್ನ ಜನ್ಮ ರಹಸ್ಯ ತಿಳಿಯದೆ ಸಂಕಟ ಪಡುತ್ತಿದ್ದ ನಾನು ಇಂದು ಆ ರಹಸ್ಯವನ್ನು ತಿಳಿದ ಬಳಿಕ ನನ್ನ ಎದೆಯಲ್ಲಿ ಪ್ರಳಯಾಗ್ನಿ ಉತ್ಪನ್ನವಾಗುತ್ತಿದೆ. ಪರಮಾತ್ಮ, ಭೂತ ಭವಿಷ್ಯ ವರ್ತಮಾನಗಳೆಲ್ಲವನ್ನು ಬಲ್ಲ ನೀನು. ಈ ವಿಷಯವನ್ನು ನನಗೆ ಮೊದಲೇ ತಿಳಿಸಿದ್ದರೆ ನನಗೂ ಪಾಂಡವರ ಮಧ್ಯೆ ಇರುವ ಅಚಲವಾದ ಪರ್ವತವನ್ನು ಕಿತ್ತೆಸೆಯಬಹುದಿತ್ತಲ್ಲೇ. ಅಯ್ಯೋ, ಈ ಅಂತಿಮ ಗಳಿಗೆಯಲ್ಲಿ ಎಂತಹ ಸಂದಿಗ್ಧ ಸನ್ನಿವೇಶದಲ್ಲಿ ನನ್ನನ್ನು ನಿಲ್ಲಿಸಿರುವೆ. ಹೇ ಕೃಷ್ಣ ಭಗವಾನ್. ಸೂರ್ಯನಂದನ, ಪಾಂಡವರು ನಿನ್ನ ಸಹೋದರರನ್ನು ಒಪ್ಪಿಕೊಳ್ಳಲು ನಿನ್ನ ಮನಸ್ಸು ಹಿಂಜರಿಯುತ್ತಿದೆ. ಗುರುಪಾಂಡವರ ಸಮಕ್ಷಮದಲ್ಲಿ ವೀರಮಾತೆಯ ಕುಂತಿದೇವಿಗೆ ನಿನ್ನನ್ನು ಪ್ರಥಮ ಪುತ್ರನನ್ನು ಒಪ್ಪಿಸಿ ಅಖಂಡ ಗುರು ಸಾಮ್ರಾಜ್ಯಕ್ಕೆ ನಿನ್ನನ್ನು ಏಕ ಚಕ್ರಾಧಿಪತಿಯನ್ನಾಗಿ ಮಾಡುತ್ತೇನೆ. ನಿನ್ನ ಸಹೋದರರಾದ ಧರ್ಮಜ, ಭೀಮ, ಅರ್ಜುನ ಇವರೊಂದಿಗೆ ಸೇರಿ ಈ ಪೃಥ್ವಿಯ ಭಾರವನ್ನು ಹೊತ್ತು ಸಮಸ್ತ ಸುಖ ಭೋಗಗಳನ್ನು ನೀನು ಅನುಭವಿಸಿ. ನನ್ನ ತಾಯಿಯ ಗರ್ಭದಲ್ಲಿ ನನ್ನ ರೂಪವು ಮೂಡುತ್ತಿರುವಾಗಲೇ ವಿಧಿಯು ತನ್ನ ಕರಾಳ ನಾಲಿಗೆಯಿಂದ ನನ್ನನ್ನು ನುಂಗಲೆತ್ತಿಸುತ್ತಿರುವಾಗ ನನ್ನ ಸಹೋದರರನ್ನು ಸೇರುವ ಭಾಗ್ಯವೆಲ್ಲಿಂದ ಬಂತು? ಇಡೀ ಸಮಸ್ತ ಜಗತ್ತೇ ನನ್ನನ್ನು ಹೀನ ಕುಲದವ, ಸೂತ ಪುತ್ರನೆಂದು ನಿಲ್ಲಿಸುತ್ತಿರುವಾಗ ಈ ಜಗತ್ತಿನ ಬಾಯಿ ಮುಚ್ಚಿಸಿದವನು ಅವನೇ ಭಾರತ ಸಾಮ್ರಾಟ ಸುಯೋಧನ ಸಾರ್ವಭೌಮ. ಗುರು ವೃದ್ಧರೆಲ್ಲರೂ ನನ್ನನ್ನು ತುಚ್ಛೀಕರಿಸಿ ರಾಜಕುಮಾರರು ದೂರ ತಳ್ಳಿದಾಗ ನನ್ನ ಸ್ನೇಹಿತ ಕುರು ಸಾರ್ವಭೌಮ ಪ್ರೀತಿಯ ಆಧಾರದಿಂದ ನನ್ನನ್ನು ಸತ್ಕರಿಸಿ ತನ್ನೊಡನೆ ಸಹಭೋಜನವನ್ನು ಮಾಡಿಸಿ ಈ ಜಗತ್ತಿನ ಕಲುಷಿತ ನಿಂದೆಯಿಂದ ನನ್ನನ್ನು ಉದ್ಧರಿಸಿದವನು ಅವನೇ. ಅಂತಹ ಅನ್ನ ಬಿಟ್ಟ ಮನವಿಗೆ ಕನ್ನ ಹಾಕುವುದೇ? ಉಪ್ಪು ತಿಂದ ಮನೆಗೆ ದ್ರೋಹ ಬಗೆಯುವುದೇ? ಇಲ್ಲ ಪರಮಾತ್ಮ, ಇಲ್ಲ. ನನ್ನ ಪ್ರಾಣವನ್ನಾದರೂ ಕೇಳು. ನಿಮ್ಮ ಅಡಿದ ಮನೆಗಳಿಗೆ ಆನಂದ
ಆನಂದದಿಂದ ಅರ್ಪಿಸೋಣ. ಆದರೆ ಗುರುರಾಜನನ್ನು ತೊರೆಯುವುದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ಸೂರ್ಯನಂದನ, ಅವನು ನಿನಗೆ ಕೇವಲ ಅಂಗರಾಜ್ಯವನ್ನಷ್ಟೇ ಕೊಟ್ಟಿದ್ದಾನೆ. ನೀನು ನನ್ನ ಮಾತನ್ನು ಕೇಳುವುದಾದರೆ ಸಮಸ್ತ ಪೃಥ್ವಿಯೇ ನಿನಗೆ ತಲೆವಾಗುವುದು. ಭೀಷ್ಮ ದ್ರೋಣಾದಿಗಳು ನಿನ್ನನ್ನು ಆಧರಿಸಿ ಅಭಿನಂದಿಸುವರು. ಕರ್ಣ, ನಿನ್ನ ಬಲಪರಾಕ್ರಮದ ಆಧಾರದ ಮೇಲೆ ಗುರುರಾಜನು ಕುರುಕ್ಷೇತ್ರವನ್ನು ನಿರ್ಧರಿಸಿದ್ದಾನೆ ನೀನು ನಂಬಿದೆಯಾದರೆ ಅದು ನಿನ್ನ ಅವಿವೇಕ. ನಾಳೆ ಯುದ್ಧದಲ್ಲಿ ನಿನ್ನ ಕೌರವೇಶ್ವರ ನಾಶವನ್ನು ನಿನ್ನ ಕೈಯರ ನೀನೇ ಕಲಿಸಿಕೊಡುವಿ. ಬಾಲ್ಯದಿಂದಲೂ ಅಧರ್ಮಗಳಿಗೆ ನಡೆಯುವ ಕೌರವರನ್ನು ಬಿಟ್ಟು ಧರ್ಮ ಪಕ್ಷಪಾತಗಳಾದ ನಿನ್ನ ಸಹೋದರರನ್ನು ಸೇರು, ನಿನಗೆ ಮಂಗಳವಾಗುವುದು. ಬೇಡ ಪರಮಾತ್ಮ, ಬೇಡ. ನನ್ನ ಕುರುರಾಜನ ಗೆಳೆತನವನ್ನು ಮಾತ್ರ ಕಡಿದು ಹಾಕಬೇಡ. ಎಲ್ಲವೂ ಮುಗಿದು ಮಂಗಳಕ್ಕಾಗಿ ಕಾದಿ ಕುಳಿತಿರುವಾಗ ನನ್ನ ಬದುಕಿನಲ್ಲಿ ಮತ್ತಿನ್ನಾವ ಮಂಗಳ ಕಾರ್ಯವಾಗಬೇಕಾಗಿದೆ. ಸೂತಕನಿಗೆ ದೊರೆತು ಸೂತಕಳ ಹಾಲುಂಡು ಸೂತ ಕುಲಾಂಗನೆಯರಲ್ಲಿ ಬೆರೆತು ಬೆಳೆದು ಸೂತ ಕುಲಾಂಗನೆಯರಿಂದ ಸಚಿಸುತರನ್ನು ಪಡೆದು ಈಗ ನಾನೊಬ್ಬ ರಾಜಕುಮಾರನೆಂದು ಹೇಳಲು ನನ್ನ ಮನಸ್ಸು ಒಪ್ಪ. ಆದ್ದರಿಂದ ನಾನು ಸೂತನಾಗಿಯೇ ಬಾಳುವುದು, ಸೂತನಾಗಿಯೇ ಬದುಕು, ಸೂತನಾಗಿಯೇ ಈ ಜಗತ್ತಿನನ್ನು ನಿರ್ಗಮಿಸುವುದು. ನಾನು ಕುರುರಾಜನನ್ನು ತೊರೆಯಲಾರೆ, ಪಾಂಡವ ಪಕ್ಷ ಸೇರಲಾರೆ. ಇದೇ ನನ್ನ ಅಂತಿಮ ನಿರ್ಧಾರ. ಕೌಂತೆಯ, ಮೈತ್ರಿಯಲ್ಲಿ ಬಿದ್ದು ಮೂರ್ಖರಾಗಬೇಡ. ಕುರುಪಾಂಡವರ ಸಮಕ್ಷಮದಲ್ಲಿ ಯಾರವರಲ್ಲೇ ಸೇರಿ ಜೈ ಜೈ ಎಂದು ಜಯಕರ ಮಾಡುತ್ತಿರುವಾಗ ಇವಳ ಸಾಮ್ರಾಜ್ಯದ ಪಟ್ಟವನ್ನು ನಿನಗೆ ದೋಮರಿಂದ ಪಟ್ಟ ಕಟ್ಟಿಸಿದರು. ಯಾವ ಸಖಿಗಾಗಿ ಧ್ರುವನ ಆಸ್ಥಾನದಲ್ಲಿ ನೀನು ನಿನ್ನ ಗುರುರಾಜನ ಅವಮಾನಿತರಾದರು, ಯಾವ ಪಾಂಚಾಲಿಗಾಗಿ ಪಾಂಡವರನ್ನು ಕಪಟ ದ್ಯೂತದಲ್ಲಿ ಪರಾಜಯಗೊಳಿಸಿ ಕಾಡಿಗಟ್ಟಿಸಿದರೋ ಅಂತಹ ಪಾಂಚಾಲಿಗೆ ನಿನ್ನನ್ನು ಎಂತಹ ಹೇಯವಾದ ಆಶೆಗೆ ನನ್ನನ್ನು ಪ್ರಚೋದಿಸುತ್ತಿರುವೆ. ಸ್ತ್ರೀ ವ್ಯಾಮೋಹಕ್ಕೆ ವಶವಾಗುವಷ್ಟು ದುರ್ಬಲ ಮನುಷ್ಯನವನಲ್ಲ ಈ ಕರ್ಣ. ಪರಮಾತ್ಮ ಇಂತಹ ಪರಸ್ತ್ರೀ ವ್ಯಾಮೋಹವನ್ನು ತೋರಿಸಿದರು. ಇಂತಹ ಅಶಾಶ್ವತವಾದ ರಾಜಭೋಗಗಳಿಗಿಂತ ಕ್ಷತ್ರಿಯನಿಗೆ ರಣಾಂಗಣದಲ್ಲಿ ಘೋರ ಯುದ್ಧವನ್ನು ಮಾಡುತ್ತಾ ಮರಣವೊಂದಿ ಶಾಶ್ವತ ಸ್ವರ್ಗ ಸೇರುವುದಿಲ್ಲ. ಕೃಷ್ಣ ಸ್ತ್ರೀ ವ್ಯಾಮೋಹಕ್ಕೆ ಬಲಿಯಾಗುವಷ್ಟು ದುರ್ಬಲನಲ್ಲ. ಅಂದು ಸೆರೆಸೀಳೆ ಸಮಯದಲ್ಲಿ ದ್ರೌಪದಿಯ ಸೀರೆ ಸೆಳೆದಾಗ ನನ್ನ ಅಂತರಾತ್ಮದಲ್ಲಿ ಎಷ್ಟು ಕುತಕುತ ಕುದಿತಿತ್ತು. ಅನ್ನದ ಋಣಕ್ಕಾಗಿ ನಾನು ಸುಮ್ಮನಿದ್ದೇನೆ ಹೊರತು ನನಗೆ ಇಂತಹ ಹೇಯವಾದ ಕೃತ್ಯಗಳು ಖಂಡಿತ. ಒಟ್ಟಾರೆ ನಮ್ಮಿರುವರ ಈ ಸಂಭಾಷಣೆಯನ್ನು ನೋಡಲಾಗಿ ಇಂದು ನೀನು ನನ್ನ ಮನೋನಿರ್ಧಾರವನ್ನು ಪರೀಕ್ಷಿಸಲು ಬಂದಂತೆ ಕಾಣುತ್ತಿದೆ. ಹಾಗಾದರೆ ಕೇಳು, ಹೇಳಿದ್ದೇನೆ. ನ್ಯಾಯವೋ ಅನ್ಯಾಯವೋ, ಧರ್ಮವೋ ಅಧರ್ಮವೋ, ಸ್ನೇಹ ಧರ್ಮವನ್ನು ನಂಬಿರುವ ನಾನು ಕುರುರಾಜನನ್ನು ತೊರೆಯಲಾರೆ. ನಿನ್ನ ಬಣ್ಣದ ಮಾತುಗಳಿಗೆ ಮರಳಾಗಿ ಪಾಂಡವ ಪಕ್ಷ ಸೇರಲಾರೆ. ಇದೇ ನನ್ನ ಕೊನೆಯ ನಿರ್ಧಾರ. ಕೌಂತೆಯ, ಸ್ನೇಹ ಒಬ್ಬ ಡಾಂಬಿಕದಲ್ಲಿ ಬಿದ್ದು ಸತ್ಯ ಸಂಗತಿಯನ್ನೇ ನೀನು ಮರೆತಿರುವೆ. ನಿನ್ನ ಬಲ ಪರಾಕ್ರಮದ ಆಧಾರದ ಮೇಲೆ ಗುರುರಾಜನು ಕುರುಕ್ಷೇತ್ರವನ್ನು ನಿರ್ಧರಿಸಿದ ನಂಬಿಯಾದರೆ ಅದು ನಿನ್ನ ಅವಿವೇಕ. ನಾಳಿನ ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ಗೌರವೇಶ ನಾಶವನ್ನು ನೀನೇ ನೋಡುವಿ. ಧರ್ಮೋ ರಕ್ಷಿತಿ ರಕ್ಷಿತೆ ಎನ್ನುವಂತೆ ನಿನ್ನನ್ನು ನೀನು ಕಾದು ನಿನ್ನ ನೀನು ಉದ್ಧರಿಸು. ಇಲ್ಲವೇ ನೀವೆಲ್ಲ ಬಲಿಪಶುಗಳಾಗಿವೆ. ನಾನು ಭಕ್ತನಂತೆ ಸಾರಥಿಯಾಗಿ ವರನಲ್ಲ ಭಾಗದಲ್ಲಿ ಕಬೀರಾಜ ಹಾರಾಡುತ್ತಿದೆ. ವರನಲ್ಲ ಭಾಗದಲ್ಲಿ ಕಬೀರಾಜ ಹಾರಾಡುತ್ತಿದೆ. ಪಾಂಚಜನ್ಯವ ಬಿಡಿದು ಸಾರಥಿಯಾಗಿ ಮುಂಭಾಗದಲ್ಲಿ ನಾನಿರೆ. ಸವ್ಯಸಾತಿ ಸಿಂಗಾಡಿ ಬಿರಿದು ಶುಂಭನಾದವ ಕೈಯುತ್ತಿರೆ. ದ್ರೌಪದಿಯ ಪಾತಿವ್ರತ್ಯ ಪುಣ್ಯ ಪ್ರಭೆ ಬೆಳಗುತ್ತಿರೆ. ಸಂಗ್ರಾಮ ರಂಗದಲ್ಲಿ ಜಯಿಸುವ ಅದಟರನ್ನು ಕಾಣೆ.
ಕರುಗಳ ಕಾಯುವ ಗೋಪಾಲಕರನ್ನು ಛೇದರಿಸಲು ಹೆದರಿಸುವಂತೆ ನನ್ನನ್ನು ಹೆದರಿಸುತ್ತಿರುವೆ. ನಾನೇನು ಹೊಸದು ಸಲ್ಲ, ಎಲ್ಲವನ್ನೂ ಬಲ್ಲೆ. ದೇವನಾದ ನಿನ್ನ ಮುಖದಿಂದ ಹೊರಬಂದ ಒಂದೊಂದು ಮಾತಿನಲ್ಲಿಯೂ ನನಗೆ ಸಂಪೂರ್ಣ ನಂಬಿಕೆ ಇದೆ. ಈ ಯುದ್ಧದ ಸರಿಯಾದ ಸಮಯದಲ್ಲಿ ನನ್ನ ಜನ್ಮ ರಹಸ್ಯವನ್ನು ತಿಳಿಸಿಕೊಟ್ಟು ನನ್ನನ್ನು ನಿರ್ವೀರ್ಯನನ್ನಾಗಿ ಮಾಡಿದೆ. ಅತ್ತ ಗುರುರಾಜನ ಒಡ್ಡೋಲಗದಲ್ಲಿದ್ದ ಅತಿರಥ ಮಹಾರಥರನ್ನು ನಿನ್ನ ಧರ್ಮಾಮೃತ ನೀತಿಯಿಂದ ಯಾಂತ್ರಿಕರನ್ನಾಗಿ ಮಾಡಿದೆ. ಇಷ್ಟಾದ ಮೇಲೂ ಕುರು ಸಾರ್ವಭೌಮನಿಗೆ ಜಯವು ಲಭಿಸುತ್ತದೆಂದು ನಾನು ನಂಬಲೆ. ಅಚ್ಯುತ, ಸೃಷ್ಟಿಯ ಲಯಕರ್ತನು ದೇವಾನುದೇವನೂ ಆದ ನೀನು ನನ್ನನ್ನು, ಈ ಹೀನ ಕುಲದ ಸೂತಪುತ್ರ ಕರ್ಣನನ್ನು ಭಾವ ಎಂದು ಸಂಬೋಧಿಸಿ. ಬಲೆ, ಅಷ್ಟೇ ಅಲ್ಲ, ನಾನು ಹೀನ ಕುಲದವನು ಅಲ್ಲ, ಸೂತಪುತ್ರನೂ ಅಲ್ಲ, ನಾನು ಕ್ಷತ್ರಿಯ ಕುಲ ಸಂಜಾತನೆಂದು ತಿಳಿಸಿದೆ. ಧನ್ಯ. ಮುಂದುವರಿದು ನಾನು ಕೌಂತೆಯ ಪ್ರಥಮ ಪಾಂಡವನೆಂದು ಹೇಳಿದೆ. ಧನ್ಯ ಕರ್ಣ, ಧನ್ಯ. ನನ್ನ ಜನ್ಮ ಶತ್ರುಗತ ಕ್ಷತ್ರಿಯ ಕುಲದಲ್ಲಿ ಆಗಿರುವುದು ನಿನ್ನ ಕೃಪೆಯಿಂದ ತಿಳಿದು. ಅಷ್ಟೇ ಏಕೆ ಪರಮಾತ್ಮ, ಈ ಅಖಂಡ ಭೂಮಂಡಲದಲ್ಲಿ ಕುರು ಪಾಂಡವರಿಗೆ ನಾನು ಅಗ್ರಜನನ್ನ ಮೇಲೆ ಇದಕ್ಕಿಂತ ಕೊಂಡನಂತೆ. ಧನ್ಯೋಸ್ಮಿ ಧನ್ಯ ಕೃಷ್ಣ, ಕೃಷ್ಣ ಭಾವ. ಮೊದಲೇ ಮಾಯಾವಿ. ಎಲ್ಲಿ ಈ ಕೃಷ್ಣನ ದೇಹ ಸ್ಪರ್ಶದಿಂದ ನಾನೂ ಇವನ ವಶವಾಗುವನೇ. ಆದ್ದರಿಂದ ಈ ಧೌನ ಧೀರ ಶೂರ ಕಣ್ಣಂಗೆ ಅನ್ನದ ಋಣವೇ ಮುಖ್ಯ. ಗುರುರಾಜನ ಅನ್ನದಿಂದ ಪೋಷಿತವಾದ ನನ್ನ ಈ ದೇಹವು ಅವನ ಸೇವೆಗಾಗಿಯೇ ಎಳೆದು ಹೋಗಿದೆ. ನಾಳಿನ ಕುರುಕ್ಷೇತ್ರ ಯುದ್ಧದಲ್ಲಿ ಘೋರ ಯುದ್ಧವನ್ನು ಮಾಡಿ ಅವನ ಋಣದ ಭಾರವನ್ನು ತೀರಿಸಿಕೊಳ್ಳಿ. ಪರಮಾತ್ಮ, ಈ ಯುದ್ಧದಲ್ಲಾದರೂ ನಿನ್ನ ಎದೆಯಲ್ಲಿ ನನಗೊಂದು ಸ್ಥಾನವನ್ನು ಕೊಡು. ಮತ್ತೇನು ಬೇಡ, ಬರುವೆ. ಕೃಷ್ಣ, ನಿನ್ನಲ್ಲಿ ನನ್ನದೊಂದು ಬೇಡಿಕೆ. ಕೇಳು ಭಾವ, ಕೇಳು. ಜಗತ್ತಿನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಮೆಟ್ಟಿ ಮುಗಿಲೆತ್ತರಿಗೆ ನಿಂತು ಬೆಳೆದ ಮಹಾ ವ್ಯಕ್ತಿ ನೀನು. ಕೇಳು ಭಾವ, ಕೇಳು. ಪರಮಾತ್ಮ, ಕುರು ಪಾಂಡವರಿಗೆ ನಾನು ಅಗ್ರಜನೆಂದು ತಿಳಿದೊಡನೆ ಭಾರತದ ಚರಿತ್ರೆಯ ಪುಟಗಳೇ ಬದಲಾಗುವುದು. ಧರ್ಮಜನ ಸಾಮ್ರಾಜ್ಯವನ್ನೆಲ್ಲ ನನಗೆ ಅರ್ಪಿಸಿ ಮತ್ತೊಮ್ಮೆ ಧರ್ಮ ಭೀಮಾರ್ಜುನರೊಡನೆ ವನವಾಸಕ್ಕೆ ತೆರಳಿದ. ಇದೇ ಸಂದರ್ಭಕ್ಕಾಗಿ ಹೊಂಚು ಹಾಕಿ ಕಾಯುತ್ತಿರುವ ಕುರು ಸಾರ್ವಭೌಮನು ಇಡೀ ಸಾಮ್ರಾಜ್ಯವನ್ನೇ ಪದಕ್ರಾಂತ ಮಾಡುವನು. ಹಾಗಾಗುವುದು ನನಗಿಷ್ಟವಿಲ್ಲ. ಆದ್ದರಿಂದ ನಾಳಿನ ಕುರುಕ್ಷೇತ್ರ ಯುದ್ಧ ಮುಗಿಯುವವರೆಗೆ ನಾನಾರಂಭದನ್ನು ಪಾಂಡವರಿಗೆ ಮಾತ್ರ ತಿಳಿಸಬೇಕು. ಅಪ್ರಥಮ ವೀರ ವರೇಣ್ಯನಾದ ಕರ್ಣ, ನೀನೇ ಧನ್ಯರು. ಈ ನಿನ್ನ ತ್ಯಾಗಮಯ ಪ್ರತಿಜೀವನವು ಭವಿಷ್ಯ ಭಾರತದ ವೀರ ಕ್ಷತ್ರಿಯ ಹೃದಯದಲ್ಲಿ ಸ್ಥಿರಸ್ಥಾಯಿಯಾಗಿರಲಿ. ನಾಳದ ಯುದ್ಧದಲ್ಲಿ ನಿನ್ನ ಕೀರ್ತಿಯು ಅಜರಾಮರವಾಗಲಿ. ವಿಶ್ವಕರ್ಮನ ವಿಶ್ವಪಥನ ಚಿತ್ರಪಟದಲ್ಲಿ ನಿನ್ನ ಸ್ವಾಮಿ ನಿಷ್ಠೆಯನ್ನು ಸುಂದರ ಬಣ್ಣದಲ್ಲಿ ಚಿತ್ರಿಸಲಿ. ವಾಸ್ತವ ಧರ್ಮ ರಕ್ಷಣೆಗಾಗಿ ನಿನ್ನ ಬಲಿದಾನ ಅತ್ಯಗತ್ಯ. ಆದ್ದರಿಂದ ನಿನ್ನ ತಾಯಿಯಾದ ಕುಂತಿದೇವಿಯನ್ನು ನಿನ್ನಲ್ಲಿಗೆ ಕಳುಹಿಸಿ ನಿನ್ನ ಹೃದಯದಲ್ಲಿರುವ ಜ್ವಾಲಾಮುಖಿಯನ್ನು ಪ್ರಜ್ವಲಿಸುವಂತೆ ಮಾಡುತ್ತೇನೆ. ಎರಡೋ ದುರಳ ಕೌರವ ಹೊರಗೆ ನೋಡಿ ನಿನ್ನ ಕಾಲದ ಗೌರಪುರವನ್ನು ಅಡಗಿಗೂ ಶಕನಿಯ ಶುಕ್ಲ ಗರ್ಭದಲ್ಲಿ. ಜಯ ಘೋಷಣ ಭಾರತಿ ಸದನ, ಜಯ ಘೋಷಣ ಭಾರತಿ ಸದನ, ಯಶ ಗಾಯನ ಮಾನವ ಕವನ, ಯಶ ಗಾಯನ ಮಾನವ ಕವನ, ಜಯ ಘೋಷಣ ಭಾರತಿ ಸದನ, ಘೋಷಣ ಭಾರತಿ ಸದನ. ಭಾವನಾ
ಭಾವನಾ ನಿಜ ಭಾವನಾ ಮಾನವ ಪೂರ್ಣ ಕರಹರಣನ ಮುಕುತಿಯ ತಾಣ ಅವಹರಣನ ಮುಕುತಿಯ ತಾಣ ಜಯ ಘೋಷಣ ಭಾರತಿ ಸನನ ಜಯ ಘೋಷಣ ಭಾರತಿ ಸನನ ಗಾಯನ ಮಾನವ ಪುರನ ಗಾಯನ ಮಾನವ ಕವನ ಜಯ ಘೋಷಣ ಭಾರತಿ ಸನನ ಜಯ ಘೋಷಣ ಜಯ ಘೋಷಣ ಜಯ ಘೋಷಣ. ಕೃಷ್ಣನು ಹೇಳಿದ ಸ್ಥಾನವಿದೆ, ಅಲ್ಲಿ ನಿನ್ನ ಜನ್ಮ ರಹಸ್ಯವನ್ನು ತಿಳಿಯಬಹುದೆಂದು ಪರಮಾತ್ಮ ಹೇಳಿದೆ. ಓ ಭಗವಾನ್ ಭಾಸ್ಕರನೇ, ಸೃಷ್ಟಿಯ ಮೊದಲಿನಿಂದಲೂ ಈ ಜಗತ್ತನ್ನು ನೀನು ಬೆಳಗುತ್ತಿರುವೆ. ಖಂಡಿತವಾಗಿಯೂ ನೀನು ಆ ರಹಸ್ಯವನ್ನು ತಿಳಿದಿರಲೇಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ಪ್ರಭು, ನನ್ನನ್ನು ಉದ್ಧರಿಸು. ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಉದ್ಧರಿಸು ಪ್ರಭು. ಕರ್ಣ, ಕರ್ಣ, ಯಾರು ನೀನು? ಯಾರಮ್ಮ? ನನ್ನ ಏಕಾಗ್ರತೆಯನ್ನೇಕೆ ಭಗ್ನಗೊಳಿಸಿದೆ? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವರ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ನೀನು ಏನು ಹೇಳುವೆಯೋ ನನಗೆ ತಿಳಿಯದಾಗಿದೆ. ಆದರೆ ನಿನ್ನ ಕಣ್ಣುಗಳಲ್ಲಿನ ಕರುಣಾಜನಕ ದೃಷ್ಟಿಯು ಪ್ರಾತಃ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿದೆ. ನಿನ್ನ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡು ಮರೆತು ಹೋಗಿದ್ದ ನನ್ನ ಬಾಲ್ಯದ ನೆನಪುಗಳನ್ನು ಚೇತರಿಸುತ್ತಿದೆ. ನೀನು ಯಾರಮ್ಮ? ನಮ್ಮಿರುವರ ಸಂಬಂಧವೇನು? ನೀನು ಆ ರಹಸ್ಯವನ್ನು ತಿಳಿಸುವೆಯಾ? ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು. ಕುಂತಿ ನನ್ನ ಶತ್ರು ಅರ್ಜುನನ ತಾಯಿ. ಹೌದು ಹೌದು, ಅರ್ಜುನನ ತಾಯಿ, ನಿನ್ನ ಶತ್ರುವಿನ ತಾಯಿ. ಅದಕ್ಕಾಗಿ ನೀನು ನನ್ನನ್ನು ದ್ವೇಷಿಸಬೇಡ ಕಂದ, ದ್ವೇಷಿಸಬೇಡ. ಹಸ್ತಿನಾವತಿಯ ಗರಡಿ ಆಟದ ದೃಶ್ಯವೂ ಈಗ ನನ್ನ ಕಣ್ಣಿಗೆ ಕಟ್ಟಿದಂತಿದೆ. ಅಂದು ನೀನು ರಾಜ ವೈಭವದಿಂದ ರಾಂಗಣವನ್ನು ತಿರುಗಿ ಅರ್ಜುನನನ್ನು ಅಸ್ತ್ರ ಯುದ್ಧಕ್ಕೆ ಕರೆದೆ. ಆಗ ನಿನ್ನ ತೇಜ ಪುಂಜವಾದ ಮುಖವನ್ನು ಕಂಡು ನನ್ನ ಮನಸ್ಸಿಗೆ ಹಿಡಿಸಲಾರದಷ್ಟು ಆನಂದವಾಯಿತು. ಆದರೆ ಅದೇ ಸಮಯದಲ್ಲಿ ದ್ರೋಣಾಚಾರ್ಯರು ಬಂದು ಅರ್ಜುನನನ್ನು ನಿನ್ನೊಡನೆ ಕಾದಲು ನಿರಾಕರಿಸಿದರು. ಅದನ್ನು ಕಂಡು ನೀರವನಾಗಿ ಕಣ್ಣೀರು ಸುರಿಸುತ್ತಾ ನಿಂತೆನು. ಆದರೆ ಅದೇ ಸಮಯದಲ್ಲಿ ದುರ್ಯೋಧನನು ನಿನಗೆ ಅಂಗರಾಜ ಪಟ್ಟವನ್ನು ಕಟ್ಟಿದನು. ಆಗ ಅದನ್ನು ನೋಡಿ ನನ್ನ ಹೃದಯವು ತುಂಬಿ ತುಳುಕಿತು. ಆದರೆ ಅಪ್ರಾರ್ಥಿತವಾಗಿ ದೊರೆತ ಆ ರಾಜ ಮಕಟವನ್ನು ನೀನು ಪಿತೃಭಕ್ತಿಯಿಂದ ನಿನ್ನ ಪಿತೃನ ಪಾದಗಳಿಗೆ ಅಂಕಿತವನ್ನಾಗಿ ಮಾಡಿದೆ. ಆಗ ನಿನ್ನನ್ನು ನೋಡಿ ಪಾಂಡುಕುಮಾರರು ನಕ್ಕರು. ಆದರೂ ನಿನ್ನ ಪಿತೃಭಕ್ತಿಯನ್ನು ನೋಡಿ ನಾನು ಪ್ರೀತಳಾದೆನು ಕಂದ, ನಾನು ಪ್ರೀತಳಾದೆನು. ರಾಜಮಾತೆ,
ನೀನು ಏಕಾಂಗಿನಿಯಾಗಿ ಈ ಗಂಗಾ ತೀರಕ್ಕೆ ಬಂದೆ ಏಕೆ? ನಿನ್ನಲ್ಲಿ ನನ್ನದೊಂದು ಭಿಕ್ಷೆ ಇದೆ ಕಣ್ಣ. ಹೇಳು ತಾಯಿ, ಹೇಳು, ನಿನ್ನ ಅಭಿಷ್ಟ ಏನು ಹೇಳು. ಶಾಸ್ತ್ರ ಧರ್ಮಕ್ಕೆ ವಿರುದ್ಧವಲ್ಲದ ಏನನ್ನಾದರೂ ಕೇಳು. ಆನಂದದಿಂದ ನಿನ್ನ ಅಡಿದಾವರೆಗಳಿಗೆ ಅರ್ಪಿಸುವನು ಈ ದಾನ ಧೀರ ಶೂರ ಕರ್ಣ. ಕಣ್ಣ, ನಾನು ನಿನ್ನನ್ನು ನನ್ನ ಜೊತೆ ಕರೆದುಕೊಂಡು ಹೋಗಲು ಬಂದಿರುವೆ. ನನ್ನನ್ನು ಕರೆದುಕೊಂಡು ಹೋಗುವುದು ಎಲ್ಲಿಗೆ ತಾಯಿ? ನನ್ನ ಹೃದಯ ಪೀಠಕ್ಕೆ. ನನ್ನ ಹೃದಯವು ನಿನ್ನ ಪ್ರೀತಿಗಾಗಿ ಹಾತೊರೆಯುತ್ತಿದೆ ಕಂದ, ಹಾತೊರೆಯುತ್ತಿದೆ. ಹಾಗಾದರೆ ನೀನು ನನ್ನನ್ನು